ಒಂದಿಷ್ಟು ಸರ್ವಿಸ್ಗಳಾಗುತ್ತಲ್ಲ, ಒಂದಿಷ್ಟು ಕಾಂಟ್ರಿಬ್ಯೂಷನ್ಗಳಾಗುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸೆಲೆಬ್ರೇಷನ್ಗಳ ಜೊತೆಗೆ ಆ ಕಾಂಟ್ರಿಬ್ಯೂಷನ್ಗಳು ಬಹಳ ಇಂಪಾರ್ಟೆಂಟ್. ಅದನ್ನು ಮಾಡ್ತಾರೆ ಅಂದಾಗ ಅದೊಂಥರ ಖುಷಿನೇ. ಅಂದ್ರೆ ಅಷ್ಟು ಜನ ಸೇರ್ಕೊಂಡು ಏನೋ ಒಂದಿಷ್ಟು ಒಳ್ಳೇದು ಕೈ ಜೋಡಿಸಿದಾಗ ಒಂದಿಷ್ಟೇನೋ ಒಂದಿಷ್ಟು ಡಿಫ್ರೆನ್ಸ್ಗಳಾಗುತ್ತಲ್ಲ, ಅದು ಬಹಳ ಮ್ಯಾಟರ್ ಆಗುತ್ತೆ. ಸರ್, ಬದುಕಲ್ಲಿ ಒಬ್ಬ ನಟ ಆಗಿ ಸ್ಫೂರ್ತಿ ಆಗೋದಲ್ಲ, ಅವರ ಆಲೋಚನೆಗಳು ಸ್ಫೂರ್ತಿ ಆಗುವಂಥದ್ದು ಕೂಡ ನಿಮ್ಮ ಯಾವಾಗ್ಲೂ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಮಾತು ಇದೇ ಇರುತ್ತೆ. ಅದಕ್ಕೆ ಸ್ಫೂರ್ತಿ ಅನ್ನುವಂಥದ್ದು ಒಂದಿಷ್ಟು ಸಾಮಾಜಿಕ ಕಳಕಳಿ ಮಾಡುವಂತ ಕೆಲಸಗಳಾಗುತ್ತೆ. ಅಲ್ಲ, ಖಂಡಿತ. ಇವಾಗ ಇಲ್ಲಿ ಇಷ್ಟು ಜನ ಯಂಗ್ಸ್ಟರ್ಸ್ ಇವರೆಲ್ಲ ಬಂದಿದ್ದಾರೆ, ಎಲ್ಲರೂ ಬಹಳ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರು ಬಂದಿದ್ದಾರೆ. ಸೊ ಅವ್ರಿಗೆಲ್ರಿಗೂ ನಾವು ಒಂದಿಷ್ಟು ಇನ್ಸ್ಪೈರ್ ಮಾಡ್ಬೇಕಲ್ಲ. ಅವ್ರ ಬದುಕಲ್ಲೂ ಏನೋ ಡಿಫ್ರೆನ್ಸ್ ಆಗ್ಬೇಕಲ್ಲ, ಅವ್ರ ಬದುಕುಗಳು ಚೆನ್ನಾಗಾಗ್ಬೇಕಲ್ಲ, ಅವ್ರು ಕಟ್ಕೋಬೇಕಲ್ಲ. ಸೊ ಹಾಗಾಗಿ ಒಂದಿಷ್ಟು ಆ ಥರದ್ದು ಒಳ್ಳೆಯ ಮಾತುಗಳು ಡಿಫ್ರೆನ್ಸ್ ಆಗುವಂಥದ್ದು ಹೇಳೋದು. ಸರ್, ಈ ವರ್ಷ ಹುಟ್ಟುಹಬ್ಬ ಜೊತೆಗೆ ನಿಮ್ಮ ಸಿನಿ ಕೆರಿಯರ್ ಹಬ್ಬ ನಿರ್ಮಾಣದಿಂದ ಗಣಮುದ್ದು ಸಿನಿಮಾ ಬರ್ತಾ ಇದೆ. ಅಂಡ್ ನಟನಾಗಿ ಅಣ್ಣ ಫ್ರಮ್ ಮೆಕ್ಸಿಕೋ ಅಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಬಹಳ ಚೆನ್ನಾಗಿದೆ. ಅಂದ್ರೆ ಎರಡು ಬಹಳ ಒಳ್ಳೆಯ ತಂಡಗಳು. ಒಂದು ನಮ್ಮ ಬಡವರಸ್ಕಲ್ ನಿರ್ದೇಶಕರ ಸಿನಿಮಾ ಶಂಕರ್ ಗುರು ಅವರು, ಅಣ್ಣ ಫ್ರಮ್ ಮೆಕ್ಸಿಕೋ, ಸೊ ಒಳ್ಳೆಯ ಮಾಸ್ ಎಂಟರ್ಟೈನರ್. ಇನ್ನೊಂದು ಕಡೆ ಹೇಮಂತ್ ರಾವ್ ಅವರ ನಿರ್ದೇಶನದ ಸಿನಿಮಾ, ಅದು ಇಟ್ಸ್ ಎ ವೆರಿ ಯೂನಿಕ್ ಅಂಡ್ ಒಂದು ಬೇರೆ ಥರದ ಸಿನಿಮಾ. ಸೊ ಎರಡು ಒಳ್ಳೆ ಎಂಟರ್ಟೈನರ್ಸ್ ಅಂಡ್ ಜನಕ್ಕೆ ಹೇಳ್ತಿರೋದು ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಅವ್ರುಗಳನ್ನ ದಾಟಿ ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾಗಳೆರಡು. ನಾನು ವೇಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇದೆ. ನೀವೊಬ್ಬ ನಟನಾಗಿ ಯಾವ ರೀತಿ ಇನ್ನೊಬ್ಬ ಅಲ್ಲ, ಬಹಳ ಹೆಮ್ಮೆ ಅನ್ಸುತ್ತೆ. ಟಾಕ್ಸಿಕ್ ಆಗ್ಲಿ, ರಾಮಾಯಣ ಆಗ್ಲಿ, ಅವ್ರು ಹಿಡ್ತಿರೋ ಹೆಜ್ಜೆಗಳು ಬಹಳ ಇನ್ಸ್ಪೈರ್ ಮಾಡ್ತವೆ. ಜಾಗತಿಕ ಮಟ್ಟದಲ್ಲಿ ಅಷ್ಟು ಚೆನ್ನಾಗಿ ಸುದ್ದಿ ಮಾಡ್ತಿರೋದು ಬಹಳ ಖುಷಿ. ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ಸ್ಟಾರ್, ರಾಕಿಂಗ್ ಸ್ಟಾರ್. ನಾನು ಕೂಡ ಫಸ್ಟ್ ಡೇನೆ ಸಿನಿಮಾ ನೋಡಕ್ ಬಹಳ ಕಾತರನಾಗಿದೆ. ಸರ್, ಈಗ ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ನೀವು ಕೂಡ ಪ್ರಭಾಷೆಯಲ್ಲಿ ಅಭಿನಯಿಸಿ ಬಂದಿದ್ದೀವಿ. ಇಂತಹ ಸನ್ನಿವೇಶಗಳ ನಿರ್ಮಾಣ ಆಗುವಂಥದ್ದು ಇಲ್ಲಿ ನಮ್ಮ ನೆಲದಲ್ಲಿ ಆಗ್ತಾರಂತ ಬದಲಾವಣೆಗಳು, ಬೆಳವಣಿಗೆಗಳು, ನೀವು ಒಗ್ಗಟ್ಟು, ಅನಿವಾರ್ಯತೆ, ಇದೆಲ್ಲವನ್ನು ಕೂಡ ಡಾಲಿ ಅವರು ಹೇಗೆ ಗಮನಿಸ್ತಾರೆ? ಚೆನ್ನಾಗುತ್ತೆ. ಅಂದ್ರೆ ಹೆಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅಷ್ಟು ಪ್ರೀತಿಸಿ ನೋಡ್ತಾರಲ್ಲ, ಹಂಗೆ ಹೊಸಬರ ತಂಡಗಳ ಸಿನಿಮಾಗಳಿಗೂ ಪ್ರೇಕ್ಷಕ ತೆರ್ಕೋಬೇಕು. ಖಂಡಿತ ತೆರ್ಕೊಳ್ತಾರೆ. ಎಲ್ಲರೂ ಒಂದು ಫೇಸ್. ಸರ್, ನೀವೇ ವೇದಿಕೆಯಲ್ಲಿ ಬೇಸರ ವ್ಯಕ್ತಪಡಿಸ್ತೀರಾ, ನಂದೇ ಇದು ಕೊನೆಯ ಸಿನಿಮಾ ಆಗ್ಬೋದು ಆ ನೋವು ಇವಾಗ ಯಾವ ರೀತಿ ಅಭಿಮಾನಿ? ಏನಾಗುತ್ತೆ ಗೊತ್ತಾ, ಈಗ ನಾವು ಪರ್ಸನಲ್ ಆಗಿ ಈಗ ನಾವು ನೀವೆಲ್ಲ ಮಾತಾಡ್ಬೇಕಾದ್ರೆ ಹೆಂಗೆ ನಾನು ನಾನಾಗಿರ್ತೀನಲ್ಲ, ಹಂಗೆ ಮೋಸ್ಟ್ಲಿ ನೀವು ಮಾತಾಡಿಸ್ಬೇಕಾದ್ರೂ ನಾನು ನಾನಾಗಿರ್ತೀನಿ. ಸೊ ಕೆಲವೊಂದು ಸರಿ ಮಾತಾಡ್ತಾ ಫ್ಲೋ ಅಲ್ಲಿ ಒಂದ್ ಲೈನ್ ಆ ಕಡೆ ಆಗ್ಬೋದು. ಸೊ ನನ್ಗೆ ಬಹಳ ಜನ ಹೇಳಿದ್ರು, ಅಂದ್ರೆ ನೀವು ಅಷ್ಟು ಇನ್ಸ್ಪೈರ್ ಮಾಡೋ ಪರ್ಸನಾಲಿಟಿ, ನೀವು ಹಂಗೆ ಹೇಳ್ಬಾರದು ಅಂತ. ಅದಕ್ಕೆ ಬಹಳ ಪಾಸಿಟಿವ್ ಆಗಿ ಇರ್ತೀವಿ. ಸರ್, ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋ ನೋವು ಪರ್ಸನಲಿ ಒಬ್ಬ ನಟನಾಗಿ ಈಗ ನಾವು ನೋಡಿದ್ರೆ ಮದರ್ ಪ್ರಾಮಿಸ್ ಒಂದ್ ಮಟ್ಟಕ್ಕೆ ಚೆನ್ನಾಗಿ ಬಂದ್ರು, ಈಗ ಅಯೋಗ್ಯ 2 ಒಂದ್ ಮಟ್ಟಕ್ಕೆ ಚೆನ್ನಾಗಿ ಬಂದ್ರು, ಬರ್ತಾ ಇದ್ದಾರೆ. ಅಂಡ್ ಎಲ್ಲಾ ಭಾಷಾ ಸಿನಿಮಾಗಳಿಗೂ ಜನ ಇದಾರೆ ಥಿಯೇಟರ್ ಅಲ್ಲಿ, ನಾನು ನೋಡ್ತಾನೆ ಇದ್ದೀನಿ. ಸೊ ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇವೆ. ಅಂಡ್ ಟಾಕ್ಸಿಕ್ ಈಗ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದಾರೆ ಪ್ರೇಕ್ಷಕರು. ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳಿಗೆ ಬರ್ತಾರೆ. ಈಗ ಬರ್ತ್ಡೇ ನಟ ಆಗಿ ನೀವು ಯೋಚನೆ ಮಾಡೋದು ಅಂದ್ರೆ ಆರಂಭದಲ್ಲಿದ್ದಂತ ಹೆಜ್ಜೆಗಳು ಡಾಲಿ ಅವರ ಕನಸುಗಳನ್ನ ಮುಟ್ಟುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ, ಮುಂದಿನ ಕನಸುಗಳಿಗೆ ಎಷ್ಟು ಮಟ್ಟಿಗೆ ದೊಡ್ಡದಾಗಿರುತ್ತೆ ಅನ್ನೋದು? ಇಲ್ಲ, ಬಹಳ ಚೆನ್ನಾಗಿದೆ. ನನಗೆ ಗೊತ್ತಿರಂಗೆ ಈಗ ನನ್ನ ಜರ್ನಿ ನೆನಪಿಸ್ಕೊಂಡ್ರೆ, ಇನ್ನೂ ನನ್ನ ಡೈರೆಕ್ಟರ್ ಸ್ಪೆಷಲ್ ರಿಲೀಸ್ ಆದಾಗ, ಹಿಂಗೆ ಅಲ್ಲಿಂದ ಜರ್ನಿ ತಗೋಬರ್ತದೆ. ಬಹಳ ಚೆನ್ನಾಗಿ ಒಂದೊಂದು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್. ಅದನ್ನ ನಿರಂತರವಾಗಿ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಜನ ಬಹಳ ಚೆನ್ನಾಗಿ ಇದಾರೆ. ಬಹಳ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಕೆಲಸ ಮಾಡ್ತಾ ಇದೀವಿ. ಸರಿ, ದೊಡ್ಡವ್ರು ಏನೇನಿದೆ ಏನ್ ಹೇಳಿದ್ರು ಅದಕ್ಕೆ ಖಂಡಿತ ನಾವು ಪ್ರತಿ ವರ್ಷ ನಿಮ್ಮ ಬರ್ಡೇ ಬರುತ್ತೆ. ಈ ವರ್ಷ ಎಷ್ಟು ವಿಶೇಷ ಯಾಕಂತ ತಂದೆ ಆಗಿದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್
ಜೊತೆಗೆ ಇನ್ನೊಂದು ಜೀವ, ಅದು ಬಹಳ ಖುಷಿ ಆಗುತ್ತೆ. ಆಫೀಸ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲ ಮುಗಿಸಿ ಸಂಜೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಏನಾದ್ರು ಗಿಫ್ಟ್ ಅವರೇ ಗಿಫ್ಟ್. ಧನು ಸರ್, ಫ್ಯಾನ್ಸ್ ಬದುಕು ಕಟ್ಕೊಳ್ಳಿ ಅಂತ ಹೇಳಿದ್ರೆ ಬಹಳ ಸಮಯೋಚಿತ. ಒಬ್ಬ ಹೀರೋ ಬಾಯಿ ಅಲ್ಲ, ಅವ್ರ ಬದುಕಲ್ಲಿ ಕಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಏನಾಗುತ್ತೆ, ಅದು ಒಬ್ಬ ನಟನ ಅಭಿಮಾನಿಗಳಾಗಿರ್ಲಿ ಅಥವಾ ರಾಜಕಾರಣಿಗಳ ಅಭಿಮಾನಿಗಳಾಗಿರ್ಲಿ, ಯಾರದೇ ಅಭಿಮಾನಿಗಳಾಗಿರ್ಲಿ, ಸೊ ಬದುಕು ಹುಸೇನ್ ಬೋಲ್ಟ್ ತರ ಓಡ್ತಾ ಇರುತ್ತೆ ಬಹಳ ಫಾಸ್ಟ್ ಆಗಿ. ಸೊ ತಿರುಗಿ ನೋಡಿದ್ರೆ ಏನಪ್ಪ ಲೈಫಲ್ಲಿ ನಮ್ಮ ಜೀವನ ಏನಾಯ್ತು ಅಂತ ಒಂದ್ಸರಿ ಪ್ರಶ್ನೆ ಮಾಡ್ಕೊಂಡಾಗ ಎಷ್ಟೊಂದ್ ಸರಿ ಏನೂ ಆಗಿರಲ್ಲ. ಹಂಗಾಗ್ಬಾರ್ದು. ಹಂಗಾಗಿ ಅವ್ರವ್ರ ಬದುಕುಗಳು ಫಸ್ಟ್ ಇಂಪಾರ್ಟೆಂಟು, ಆಮೇಲೆ ನಾವು ಅಂತ ನಾನು ಅದು ಯಾವಾಗ ಸಿಕ್ಕಿದ್ರು ಹೇಳ್ತಾನೆ ಇರ್ತೀನಿ. ಸೊ ಅದ್ರ ಜೊತೆಗೆ ಇರ್ಬೇಕಲ್ಲ. ಈಗ ನಾವು ನಮ್ಮ ಬದುಕಿನ ಜೊತೆಗೆ ನಾವು ಅವ್ರ ಜೊತೆ ಇದೀವಲ್ಲ, ಹಂಗೆ ಅವರು ಅವರ ಬದುಕುಗಳನ್ನ ಕಟ್ಕೊಂಡು ಅದ್ರ ಜೊತೆಗೆ ನಮ್ಮ ಜೊತೆ ಇರ್ಬೇಕು. ಸೊ ಹಂಗಿದ್ದಾಗ ಎಲ್ಲದು ಬಹಳ ಚೆನ್ನಾಗಿರುತ್ತೆ. ಸರ್, ಇದನ್ನ ನಾನು ನೆಗೆಟಿವ್ ವೇನಲ್ಲಿ ಹೇಳ್ತಾ ಇಲ್ಲ, ಆದರೆ ಅಂದ್ರೆ ಈ ಕನ್ನಡದಲ್ಲಿ ದೊಡ್ಡ ಮಟ್ಟದ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾ, ಈ ಸ್ಟಾರ್ಗಳು ದೊಡ್ಡ ಸಿನಿಮಾಗಳನ್ನೇ ಮಾಡಬೇಕಾದಂತ ಅನಿವಾರ್ಯತೆ ಇದೆಯಾ? ಆ ರೀತಿಯ ಸಿನಿಮಾಗಳಾದಾಗ ಸಣ್ಣ ಅಂದ್ರೆ ಒಂದು ಲೋಭದ ಸಿನಿಮಾಗಳು, ಒಂದಿಷ್ಟು ವಿಭಿನ್ನ ಪ್ರಯತ್ನಗಳಿಗೆ ಹೊಡೆತ ಬೀಳುವಂತ ಸಾಧ್ಯತೆಗಳು ಇದೆಯಾ? ಈ ತರ ಚರ್ಚೆ ಇರುತ್ತೆ ನಿಮ್ಗೂ ಕಾಣಿಸುತ್ತೆ? ಅದು ಐ ಥಿಂಕ್ ಎಲ್ಲದಕ್ಕೂ ಜಾಗ ಇದೆ, ಪ್ರೇಕ್ಷಕ ಗಮನಿಸ್ಬೇಕಷ್ಟೇ. ಸರ್, ಇತ್ತೀಚೆಗೆ ನಿರ್ಮಾಪಕರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಬೇಕು ಯೋಚನೆಯನ್ನು ಬಿಟ್ಟು ಸಿನಿಮಾ ವರ್ಷಕ್ಕೆ ಮಾಡಬೇಕು, ಮತ್ತೆ ಪ್ರೊಡ್ಯೂಸರ್ ಕಡೆ ಕೂಡ ಗಮನ ಹರಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ನಾವು ಮಾಡ್ತಾ ಇದಾರಲ್ಲ ಎಲ್ಲರೂ ಎಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದೀವಲ್ಲ. ಈಗ ಅಣ್ಣ ಫ್ರಮ್ ಮೆಕ್ಸಿಕೋ ಕನ್ನಡ ಸಿನಿಮಾ, 666 ಎಲ್ಲ ಭಾಷೆಗಳಿಗೂ ನಾವು ಪೊಸಿಷನಿಂಗ್ ಮಾಡ್ತಾ ಇದ್ದೀವಿ. ಒಂದೊಂದು ಸಿನಿಮಾ ಒಂದೊಂದು ತರ. ಅಂಡ್ ಐ ಥಿಂಕ್ ಎಲ್ರಿಗೂ ಅವ್ರವ್ರದೇ ಜರ್ನಿ ಇರುತ್ತೆ. ಅದನ್ನ ಆನೆಸ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಚೇಂಜ್. ನಿರ್ಮಾಣದ ಹೆಜ್ಜೆ ಮುಂದುವರಿಯುತ್ತೆ. ಖಂಡಿತ. ಈಗ ಹೆಗ್ಗಣಮದ್ದು ರಿಲೀಸ್ ಇದೆ, ಎಲ್ರು ನೋಡಿ. ಖಂಡಿತ ನನ್ನ ಪ್ರಯತ್ನ ಅಂತೂ ನಿರಂತರವಾಗಿ ನಡೀತಲೇ ಇರುತ್ತೆ.